ಇನ್ನು ಇವತ್ತಿನ ದಾಖಲೆಯ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಕಾಂಗ್ರೆಸ್ ನಾಯಕರು ಒಂದಷ್ಟು ಜನ ಮಾತಾಡಿದ್ದಾರೆ. ಯಾರ್ಯಾರು ಏನೇನಂದ್ರು ಬನ್ನಿ ತೋರಿಸ್ತೀನಿ. ಇದೆ ಈಗಿನ ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ. ನಾನು ಇಷ್ಟೊತ್ತು ಗಮನಿಸ್ತಾ ಇದೆ. ಈಗಿನ ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಇಟ್ಟಿದ್ದಾರೆ. ಈಗ ನಮ್ಮ ಉದ್ದೇಶ, ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದೀವಿ, ಮ್ಯಾರಥಾನ್ ಓಡಿಸಿದೀವಿ. ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ. ಪಾದಯಾತ್ರೆ ಇಟ್ಕೊಳ್ತೀವಿ ಒಂದಿನ. ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದೀವಿ, ನೀವು ಗಮನಿಸಿದ್ರಿ. ಅದನ್ನೇ ಮನ್ರೇಗಾನ ವಾಪಸ್ ರೋಲ್ ಮಾಡ್ಲಿ, ವಾಪಸ್ ಇಡ್ಲಿ. ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡ್ಲಿ. 60-40 ಯಾವ ಕಾರಣಕ್ಕೂ ನಡೆದಿಲ್ಲ. ಈ ನಮ್ಮ ಹಳ್ಳಿಲೆಲ್ಲ ಯಾವ ಸರ್ಕಾರನು ಬಂಡವಾಳ ಹಾಕಕ್ಕೆ ಹೋಗುದಿಲ್ಲ. ನಾವು ನೋಡ್ತೀವಿ ಅದನ್ನ ಯಾವ ರೀತಿ ಏನ್ ಮಾಡಕ್ ಸಾಧ್ಯ ಆಗ್ತೀವಿ. ಬಟ್ ಈಗ ಒಂದು ಸ್ಕೀಮ್ ಇಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಸಚಿವೆ 9ನೇ ಬಾರಿಗೆ ಒಂದು ಐತಿಹಾಸಿಕ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅವರು ಪ್ರಾರಂಭದಲ್ಲಿ ಗುರು ರವಿದಾಸ್ ಜಯಂತಿ ಹಿನ್ನೆಲೆ ಅವರ ಹೆಸರಡಿ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಆರಂಭಿಸಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಾರಿಯ ಬಜೆಟ್ ಅಂದಾಜು ಮೊತ್ತ 11 ಲಕ್ಷ ಕೋಟಿ ರು. ಕರ್ನಾಟಕ 26-27 ನಿರ್ಮಲಾ ಸೀತಾರಾಮನ್ ಅವರ 9ನೇ ಕೇಂದ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಜನಹಿತದ ಬಜೆಟ್, ಜನಪ್ರಿಯತೆಗಿಂತ ಜನಹಿತದ ಬಜೆಟ್. ಇದು ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಿಳೆಯರು, ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡುವಂತದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡೋಕ್ಕೆ ಕೇಂದ್ರ ಸರ್ಕಾರನೇ ಮುಂದೆ ಬಂದಿರೋದು ಇದು ಮೊದಲ ಬಾರಿ ಅಂತ ನನಗನ್ಸುತ್ತೆ. ಕೇಂದ್ರ ಸರ್ಕಾರದ ಬಜೆಟ್ 53.5 ಲಕ್ಷ ಕೋಟಿ ಅಂದಾಜು ಮಾಡಲಾಗಿದೆ. ಈ ಅಂದಾಜಿನ ಪ್ರಕಾರ ಇದು ಜನಪ್ರಿಯತೆಯನ್ನು ಗಳಿಸುವ ಬಜೆಟ್ ಆಗದೆ ಯುವ ಶಕ್ತಿ ಬಜೆಟ್ ಆಗಿದೆ. ಇಲ್ಲಿ ಯಾರನ್ನೂ ಓಲೈಕೆ ಮಾಡತಕ್ಕಂತ ಕೆಲಸವನ್ನ ನಿರ್ಮಲಾ ಸೀತಾರಾಮನ್ ರವರು ಮಾಡಿಲ್ಲ. ಯಾಕೆ ಅಂತಂದ್ರೆ ಇಂದಿನ ಬಜೆಟ್ ಅನ್ನ ನೋಡಿದ್ರೆ ಇಲ್ಲಿ ನಾವು ಹೇಳಬಹುದು ಯಾರನ್ನೂ ಓಲೈಕೆ ಮಾಡಿಲ್ಲ. ಮತ್ತು ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈನ್ನಲ್ಲಿ. ರೂಪೇಶ್, ಕೇಂದ್ರದ ಇವತ್ತಿನ ಬಜೆಟ್ ದಾಖಲೆಯ ಬಜೆಟ್ ಆಗಿತ್ತು. ಆದರೆ ಜನಸಾಮಾನ್ಯರಿಗೆ ಏನು ಸಿಕ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಏನು ಸಿಗುತ್ತೆ ಅನ್ನೋ ವಿಚಾರ ಸಂಬಂಧ ಬಹಳಷ್ಟು ನಿರೀಕ್ಷೆ ಇತ್ತು. ಅದು ಎಲ್ಲೋ ಒಂದು ಕಡೆ ಹುಸಿ ಆಯಿತು ಅಂತ. ರಾಜ್ಯಕ್ಕೆ ಸಿಕ್ಕಿದ್ದೇನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಇಲ್ಲಿಗ ಶರತ್, ರಾಜ್ಯಕ್ಕೆ ಬಜೆಟ್ ನಲ್ಲಿ ಒಟ್ಟಾರಾಗಿ ಒಂದು ಡೈರೆಕ್ಟ್ ಆಗಿ ಒಂದು 2-3 ಯೋಜನೆಗಳಷ್ಟೇ ಘೋಷಣೆ ಮಾಡಲಾಗಿದೆ. ಉಳಿದಂತೆ ಎಲ್ಲಾ ರಾಜ್ಯಗಳಿಗೆ ಏನೇನು ಸಿಗುತ್ತೆ ಅದನ್ನ ಸಿಗಲಿಕ್ಕೆ ಈಗ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಗಮನಿಸೋದಾದ್ರೆ ರೈಲ್ವೆ ಯೋಜನೆ ಸಂಬಂಧಪಟ್ಟಂತೆ 2 ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಒಂದು ಹೈಸ್ಪೀಡ್ ಕಾರಿಡಾರ್ ಅಂತ ಹೇಳಿ ಮಾಡಲಾಗುತ್ತೆ. ಈ ಮೂಲಕವಾಗಿ ಸಂಪರ್ಕವನ್ನು ಅತಿ ವೇಗವಾಗಿ ಮಾಡಬೇಕು. ಈ ಪ್ರಯತ್ನವನ್ನು ಮಾಡೋದ್ರ ಭಾಗವಾಗಿ ಒಟ್ಟು 2 ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಅದು ಕೂಡ ಬೆಂಗಳೂರು ಟು ಹೈದರಾಬಾದ್ ಮತ್ತೆ ಬೆಂಗಳೂರು ಟು ಚೆನ್ನೈ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ನೋಡೋದಾದ್ರೆ ಚೆನ್ನೈಯಿಂದ ಬೆಂಗಳೂರಿಗೆ ಅತಿ ಹೆಚ್ಚು ಜನ ಬರ್ತಾರೆ, ಬೆಂಗಳೂರಿಂದ ಚೆನ್ನೈಗೆ ಅತಿ ಹೆಚ್ಚು ಜನ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆಲ್ಲ ಅನುಕೂಲ ಆಗಬೇಕು ಅಂತೇಳಿ ಈ ಒಂದು ರೈಲ್ವೆ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ, ಕಾರಿಡಾರ್ ಅನ್ನು ಘೋಷಣೆ ಮಾಡಲಾಗಿದೆ. ಅಂತ ಹೇಳಿದ್ರೆ ಕೇವಲ ರೈಲು ಬಿಡೋದು ಮಾತ್ರ ಅಲ್ಲ, ಅಂದ್ರೆ ಹೇಳಿದ್ರೆ ಈಗ 2 ನಗರದ ನಡುವೆ ಹೆಚ್ಚುವರಿ ರೈಲು ಓಡಿಸೋದು ಆ ರೀತಿಯಾಗಿ ಮಾತ್ರ ಅಲ್ಲ, ಟ್ರ್ಯಾಕ್ಗಳನ್ನೇ ಚೇಂಜ್ ಮಾಡಿ ವಂದೇ ಭಾರತ್ ಇರ್ಬೋದು ಅಥವಾ ಶತಾಬ್ದಿ ಇರ್ಬೋದು ಇಂತಹ ರೈಲು ಓಡಾಡಲಿಕ್ಕೆ ಸಹಕಾರಿಯಾಗಬೇಕು. ಆ ಯೋಜನೆಯನ್ನು ಘೋಷಣೆ ಮಾಡಲಾಗಿದ್ದು ಒಟ್ಟು ಮಟ್ಟಿಗೆ ಒಂದು ಸಂಪರ್ಕ ಸಾಧನದ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಅದೇ ರೀತಿಯಾಗಿ ಇಲ್ಲಿಗ ಮತ್ತೊಂದಿಷ್ಟು ಯೋಜನೆಗಳನ್ನು ನೋಡೋದಾದ್ರೆ ತೆಂಗು ಸಂಸ್ಕರಣೆ ಮತ್ತೆ ಅದರ ರಫ್ತಿಗೆ ಸಂಬಂಧಪಟ್ಟಂತೆ ಕೂಡ ವಿಶೇಷವಾಗಿರತಕ್ಕಂಥ ಯೋಜನೆಯನ್ನು ಮಾಡುತ್ತೆ. ರಾಷ್ಟ್ರೀಯ ನಾರು ಮಂಡಳಿಯನ್ನು ಕೂಡ ಮಾಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಇದು ಕೇವಲ ಕರ್ನಾಟಕ ಅಂತ ಅಲ್ಲ, ಎಲ್ಲೆಲ್ಲ ತೆಂಗು ಬೆಳೀತಾರೆ ಅದೆಲ್ಲಾ ರಾಜ್ಯಗಳಿಗೂ ಕೂಡ ಅನುಕೂಲ ಆಗುತ್ತೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಬೆಳೀತಾರೆ. ಹೀಗಾಗಿ ಕರ್ನಾಟಕದ ರೈತರಿಗೆ ಕೂಡ ಅತಿ ಹೆಚ್ಚು ಪ್ರಮಾಣ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ತುಮಕೂರು, ಮಂಡ್ಯ, ಹಾಸನ, ಮಂಗಳೂರು, ಉಡುಪಿ ಸೇರಿ ಹಲವಾರು ಭಾಗದಲ್ಲಿ ತೆಂಗು ಹೆಚ್ಚು ಬೆಳೀತಾರೆ. ಅದಕ್ಕೂ ಕೂಡ
ಒಂದು ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲೇ ಕರ್ನಾಟಕವನ್ನ ಸ್ಯಾಂಡಲ್ವುಡ್ ಅಂತಾರೆ, ಸ್ಯಾಂಡಲ್ವುಡ್ ರಾಜ್ಯ ಅಂತ ಹೇಳಿ ಕರೀತಾರೆ. ಹೀಗಾಗಿ ಈಗ ಶ್ರೀಗಂಧ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದ ಬೆಳೆಯೋದ್ರಿಂದ ಅದರ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಗಳನ್ನು ತಯಾರು ಮಾಡಬೇಕು, ಅದೇ ರೀತಿ ಅದಕ್ಕೂ ಕೂಡ ಉತ್ತೇಜನ ಕೊಡಬೇಕು. ಹೀಗಾಗಿ ಒಂದಿಷ್ಟು ಯೋಜನೆಗಳನ್ನು ಕೂಡ ಘೋಷಣೆ ಮಾಡೋದಾಗಿ ಬಜೆಟ್ ನಲ್ಲಿ ಹೇಳಲಾಗಿದೆ. ಇದು ಕೂಡ ಕರ್ನಾಟಕ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಗೋಡಂಬಿ ಅತಿ ಹೆಚ್ಚು ರಾಜ್ಯದಲ್ಲೇ ಬೆಳೀತಾರೆ, ಹೀಗಾಗಿ ಅದಕ್ಕೂ ಕೂಡ ಆಗುತ್ತೆ. ಕೋಕೋ ಕೂಡ ರಾಜ್ಯದ ಬೆಳೆ, ಹೀಗಾಗಿ ಅದಕ್ಕೂ ಕೂಡ ಒಂದು ಅನುಕೂಲ ಆಗುತ್ತೆ. ಇವೆಲ್ಲವೂ ಕೂಡ ಕರ್ನಾಟಕ ಕೊಟ್ಟಂತ ಕೊಡುಗೆ ಹೇಳ್ಬೋದು. ಆದ್ರೆ ಇಲ್ಲಿಗ ಕರ್ನಾಟಕಕ್ಕೆ ಮತ್ತೊಂದಿಷ್ಟು ಯೋಜನೆಯನ್ನ ಕೊಡಬೇಕಾಗಿರತಕ್ಕಂಥ ಅಗತ್ಯ ಇತ್ತು, ಬರುವಂತ ನಿರೀಕ್ಷೆಗಳಿತ್ತು. ಅದೇ ರೀತಿಯಾಗಿ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿರಲಿಲ್ಲ, ಹೀಗಾಗಿ ಅಲ್ಲಿ ಕೂಡ ಅನ್ಯಾಯ ಆಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಯೋಜನೆಗಳನ್ನು ಕೊಡಬೇಕಾಗಿತ್ತು ಅನ್ನೋದು ಕೂಡ ಒತ್ತಾಯಗಳಿದೆ. ಅದೇ ರೀತಿಯಾಗಿ ಇಲ್ಲಿಗ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಥವಾ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈಗ ತೊಗರಿ ಬೆಳೆಗೆ ಒಂದು ಸಮಥಿಂಗ್ ಪುಷ್ ಅನ್ನ ಕೊಟ್ಟಿದ್ ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಅನ್ನೋಂತಿತ್ತು. ಅದೇ ರೀತಿಯಾಗಿ ಬೆಂಗಳೂರು ಟು ಪೂನಾ ಕಾರಿಡಾರ್ ಮಾಡಬೇಕಿತ್ತು, ಯಾಕಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚು ಜನ ಓಡಾಡ್ತಾರೆ, ಹೀಗಾಗಿ ಅಲ್ಲಿ ರೈಲ್ವೆ ಕಾರಿಡಾರ್ ಮಾಡಿದ್ರೆ ಮತ್ತಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರ. ಅದೇ ರೀತಿ ಶಿರಾಡಿ ಘಾಟ್ ಮಾಡಿ ಅಂತೇಳಿ ಸಾಕಷ್ಟು ದಿನದಿಂದ ಸುರಂಗ ರಸ್ತೆ ಮಾಡಿ, ಸುರಂಗ ರಸ್ತೆ ಮೂಲಕವಾಗಿ ರೈಲು ಮತ್ತೆ ಈಗ ರಸ್ತೆ ಸಂಚಾರ ವ್ಯವಸ್ಥೆ ಎರಡನ್ನೂ ಕೂಡ ಮಾಡಿ ಅಂತ ಹೇಳಿ ಬೇಡಿಕೆಗಳಿತ್ತು, ಅದನ್ನು ಕೂಡ ಮಾಡಿರಲಿಲ್ಲ. ಹಾಗೆ ಮತ್ತೊಂದಿಷ್ಟು ಕೈಗಾರಿಕೆ ಉತ್ತೇಜನ, ಮಂಡ್ಯದ ಕೈಗಾರಿಕೆ ಉತ್ತೇಜನ ಸೇರಿ ಹಲವಾರು ಬೇಡಿಕೆಗಳಿತ್ತು. ಅದು ಯಾವುದಕ್ಕೂ ಕೂಡ ಕೇಂದ್ರ ಬಜೆಟ್ ಉತ್ತರ ಆಗಿಲ್ಲ ಅನ್ನೋಂಥದ್ದನ್ನ ರಾಜ್ಯದಲ್ಲಿ ಒಂದಿಷ್ಟು ಚರ್ಚೆಗಳು ಆರಂಭವಾಗಿದೆ. ಹೀಗಾಗಿ ಈ ಯೋಜನೆ ಸಂಬಂಧಪಟ್ಟ, ಯಾಕಂದ್ರೆ ಈಗ ಒಂದಿಷ್ಟು ಟೆಂಪಲ್ ಕಾರಿಡಾರ್ ಅಂತ ಹೇಳಿ ಒಂದಿಷ್ಟು ಘೋಷಣೆ ಮಾಡಲಾಗಿದೆ, ಅದಕ್ಕೆ 5,000 ಕೋಟಿ ಇದೆ, ಅದರಲ್ಲಿ ರಾಜ್ಯದ ಯಾವ್ದಾದ್ರು ಟೆಂಪಲ್ಗಳಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ ಡೀಟೇಲ್ ಆಗಿ ಬಂದ ತಕ್ಷಣವಾಗಿ ಇದಿಷ್ಟು ರಾಜ್ಯಕ್ಕೆ ಇಷ್ಟೇ ಮೊತ್ತ ಅಂತ ಹೇಳಿ ಅಥವಾ ಇಷ್ಟೇ ದೊಡ್ಡ ಯೋಜನೆ ಸಿಕ್ಕಿದೆ ಅಂತೇಳಿ ವ್ಯಾಖ್ಯಾನಿಸಬಹುದು. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.